ಮಂಡ್ಯ ತಾಲೂಕಿನ ಹೆಮ್ಮಿಗೆ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹೊಸಹಳ್ಳಿ ಮಂಡ್ಯ ಕೆರೆ ಅಭಿವೃದ್ಧಿ ಸಮಿತಿ ಸೂನಗಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಎಮ್ಮಿಗೆ ಅಭಿವೃದ್ಧಿ ಸಮಿತಿ ಇವರ ಸಹಕಾರದೊಂದಿಗೆ ಪರಮಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರ ಆಶೀರ್ವಾದದೊಂದಿಗೆ 712ನೇ ನಮ್ಮೂರು ನಮ್ಮ ಕೆರೆ ಹಸ್ತಾಂತರ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕೆರೆ ಸಮಿತಿ ಅಧ್ಯಕ್ಷರು ಹಾಗೂ ರೈತ ಬಣದ ರಾಜ್ಯ ವರಿಷ್ಠರಾದ ಹೆಮ್ಮಿಗೆ ಚಂದ್ರಶೇಖರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದರಾಜು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೈಸೂರು ಪ್ರಾದೇಶಿಕ ನಿರ್ದೇಶಕರಾದ ಜಯರಾಮ್ ನೆಲ್ಲಿಥಾಯ್, ಮಂಡ್ಯ ಜಿಲ್ಲಾ ನಿರ್ದೇಶಕರಾದ ಚೇತನ, ಹೊಸಳ್ಳಿ ಮಂಡ್ಯ ತಾಲೂಕು ಯೋಜನಾಧಿಕಾರಿ ಸಾವಿತ್ರಿ, ಕೃಷಿ ಮೇಲ್ವಿಚಾರಕರಾದ ಲೋಕೇಶ್, ಹೆಮ್ಮಿಗೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜನರು ಹಾಗೂ ಇಲ್ಲಿ ಊರಿನ ಗಣ್ಯರು ಎಲ್ಲ ಮುಖಂಡರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಾ. ನಾವು ಸುಮಾರು 6-7 ಜಿಲ್ಲೆಯ ಸುಮಾರು 40-45 ತಾಲೂಕಲ್ಲಿ ತುಂಬ ಕೆರೆಗಳನ್ನು ಮಾಡಿಸ್ತೀವಿ, ತುಂಬ ಓಡಾಟ ಮಾಡ್ತಾಯಿದ್ದೇವೆ. ಅದು ಇಷ್ಟು ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿದ್ದು ಅಪರೂಪಗಳಲ್ಲಿ ಬಹಳ ಅಪರೂಪ. ಅದರಲ್ಲಿ ಒಂದು ನಿಮ್ಮ ಹೆಮ್ಮಿಗೆ ಕೆರೆ ಅಂತ ನಾನು ಹೇಳ್ತಾ ಇದ್ದೀನಿ. ಚೆನ್ನಾಗಿ ಮಾಡಿದ್ದೀರಿ. ಇಲ್ಲಿಯ ಕೆಲಸಗಳು ಮತ್ತು ಇಲ್ಲಿಯ ಈ ಗಂಗೆ ತುಂಬಿದನ್ನು ನೋಡಿದಾಗ ಎಷ್ಟೋ ದೇವಸ್ಥಾನಗಳನ್ನು ನೋಡಿದ ಪುಣ್ಯ ಬಂದಾಗ ಇತ್ತು ನಮಗೆ, ನಿಮಗೆ ಎಲ್ರಿಗೆ ಇದು ಅಪರೂಪ. ಒಂದು ದೇವಸ್ಥಾನ ಕಟ್ಟೋದಕ್ಕಿಂತ 10 ಕೆರೆಯನ್ನು ಅದು ನಾವು ನೀರು ತುಂಬಿಸಬೇಕಂತ ಅಂಥ ಒಳ್ಳೆಯ ಕೆಲಸವನ್ನು ನೀವೆಲ್ಲರೂ ಸೇರಿ ಮಾಡಿದ್ದೀರಿ. ನಿಜವಾಗಿಯೂ ಧರ್ಮಸ್ಥಳದ ಪೂಜ್ಯರ ಕನಸು ಏನಿದೆ ಅದು ನನಸಾಗಿ ನೀವು ಮಾಡಿದ್ದಕ್ಕೆ ನಾನು ನಿಮಗೆ ಅಭಿನಂದನೆಯನ್ನು ನಾನು ಕೊಡ್ತಾ ಇದ್ದೆ. ಯಾಕಂದರೆ ಹಿಂದೆ ಒಂದು ಊರಿಗೆ ಗೌರವ ಇತ್ತು. ಒಂದು ಊರಲ್ಲಿ ಒಂದು ಒಳ್ಳೆಯ ಕೆರೆ, ಒಂದು ಒಳ್ಳೆಯ ದೇವಸ್ಥಾನ, ಒಂದು ಒಳ್ಳೆಯ ಶಾಲೆ, ಇದೆಲ್ಲ ಆ ಊರಿಗೆ ಒಂದು ಗೌರವ ಇತ್ತು. ಅದನ್ನೆಲ್ಲ ನಮ್ಮ ಹಿರಿಯರು ಮಾಡ್ತಿದ್ದರು, ಅವ್ರು ಚೆನ್ನಾಗಿ ಇಟ್ಟುಕೊಳ್ತಾ ಇದ್ದರು. ಊರಿನಲ್ಲಿರುವ ಯಜಮಾನರುಗಳು ಆ ಊರಿಗೆ ದೇವಸ್ಥಾನವನ್ನು ಚೆನ್ನಾಗಿ ಇಟ್ಟುಕೊಳ್ತಾ ಇದ್ದರು, ಒಂದು ಶಾಲೆಯನ್ನು ಚೆನ್ನಾಗಿ ಇಟ್ಟುಕೊಳ್ತಾ ಇದ್ದರು, ಒಂದು ಪಂಚಾಯತನ್ನು ಚೆನ್ನಾಗಿ ಇಟ್ಕೊಳ್ತಾ ಇದ್ದರು. ಯಾವುದೇ ಊರಿನ ನ್ಯಾಯ ಯಾವುದೇ ಗಲಾಟೆಗಳ ಹೊರಗೆ ಹೋಗಲಿಕ್ಕಿಲ್ಲ, ಎಲ್ಲ ಊರಿನಲ್ಲಿ ತೀರ್ಮಾನ ಆಗ್ತಿತ್ತು. ಅಂತ ಒಳ್ಳೆತನಗಳು ಹಿಂದೆಲ್ಲ ಇತ್ತು, ಇದ್ದಾರೆ ಹಳೆ ತಲೆಮಾರುಗಳೆಲ್ಲ. ಆದರೆ ಇಂದಿನ ಯುವಕರಿಗೆ ಅದು ಯಾವುದು ಬೇಡ ಆಗಿದೆ. ಇಂದಿನ ಯುವಕರಿಗೆ ಅದು ಯಾವುದು ಬೇಡ, ಇನ್ನು ಯಾವುದು ಒಟ್ಟು ಟೈಮ್ ಪಾಸ್ಗಳು, ಯಾವುದು ಜವಾಬ್ದಾರಿ ಅಂಥ ಪರಿಸ್ಥಿತಿಗೆ ನಾವೆಲ್ಲರೂ ಬಂದಿದ್ದೇವೆ. ಸರಿಯಲ್ಲ ಆ ವಾತಾವರಣ. ಅಂದರೆ ಹಿಂದಿನ ವರದಿ ನಟರಾಜ್ ಜಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.